ದೃಷ್ಟಿಯಿಂದ ಇವರು ಪ್ರತಿ ವರ್ಷ ಒಂದು ಸಮ್ಮೇಳನ ಮಾಡ್ತಾರೆ. ಇದು ಭಾಳ ಹರ್ಷದಾಯಕವಾಗಿದ್ದು ಈಗ ಮಹಿಳೆಯರೇ ಹೆಚ್ಚು ಹೆಚ್ಚು ಒತ್ತು ಕೊಡೋಂಥದ್ದು. ನಾನು ತಿಳಿದ ಮಟ್ಟಿಗೆ ಅತ್ಯಂತ ಪ್ರಬುದ್ಧವಾಗಿ ಇವರು ಡೊಳ್ಳಿನ ಕಾರ್ಯದಿಂದ ಇವರು ಹುಟ್ಕೊಂಡ್ರು. ಜೊತೆಗೆ ಭಾಳ ಮುಖ್ಯವಾಗಿ ಎಲ್ಲರನ್ನು ಸರ್ಕಾರ ಮಾಡುತ್ತೆ, ಯಾರೋ ಮಾಡ್ತಾರೆ ಅಂತ ನಾವು ಕೈ ಕಟ್ಕೊಂಡು ಕುಂತ್ರೆ ಆಗೋದಿಲ್ಲ. ನಮ್ಮ ಕೈಲಾದ ಕೆಲಸ ನಾವು ಮಾಡಲೇಬೇಕು. ಅದನ್ನು ನಾವು ಮುಂದಿನ ಪೀಳಿಗೆಗೆ ಏನಾದ್ರು ಮಾಡಿ ಅದನ್ನು ತಗೊಂಡು ಹೋಗಬೇಕು, ಅದು ನಮ್ಗಳ ಜವಾಬ್ದಾರಿ ಇದೆ. ಹಾಗಾಗಿ ಜನಪದ ಗೀತೆಯನ್ನೇ ಪ್ರಾಕ್ಟೀಸ್ ಮಾಡೋಣ. ಅದಕ್ಕೆ ಯಾರು ಮೂಲ ಕರ್ತೃ ಅಂತ ಇರೋದಿಲ್ಲ ಜನಪದ ಗೀತೆಗೆ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನಮಗೆ ಏನು ಅನಿಸುತ್ತೋ ಅದನ್ನೇ ನಾವು ಈಗಿಂದ ಹಳೆಯದು ತೊಗೊಂಡೋಗ್ಬೇಕು. ಹಾಗೂ ಈಗಿನ ವಿಷಯನೂ ತಗೊಂಡು ಜನಪದ ಗೀತೆನ ಪ್ರಾಕ್ಟೀಸ್ ಮಾಡಿ ಅದನ್ನು ಬೆಳೆಸಬೇಕು ಅನ್ನೋದು ನನ್ನ ಇಚ್ಛೆ. ಎಲ್ಲ ಕಡೆ ಮಕ್ಕಳುಗಳು ದೊಡ್ಡವರು ಎಲ್ಲರೂ ವಿಡಿಯೋ ಅಂತೆ, ಮೊಬೈಲ್, ಸ್ನ್ಯಾಪ್ಚಾಟ್ ಈ ಥರ ಇದನ್ನೇ ಎಲ್ಲ ನೋಡ್ತಾ ಇದ್ದಾರೆ ಬಿಟ್ಟರೆ ಜಾನಪದ ಇದನ್ನು ನೋಡ್ತಾ ಇಲ್ಲ. ಇಂಥ ಒಂದು ಕಾರ್ಯಕ್ರಮ ಹಲವು ಕಡೆ ನಾವು ಮಾಡೋದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಜಾನಪದ ನಿಲುವು ಉಳಿತದೆ. ಇಂಥ ಒಂದು ಸಮಾವೇಶವು ಎಲ್ಲ ಕಡೆ ಮಾಡುವುದು ನಮಗೆ ತುಂಬ ಒಂದು ಹೆಮ್ಮೆಯ ವಿಷಯ. This is dry state level. That is, and all the parts is very much kind of. ಚಾಲನೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಮ್ಮೆಲ್ಲರ. ಇಂಥ ಒಂದು ಕಾರ್ಯವನ್ನು ಶುರು ಮಾಡಿದ್ದಾರೆ. ಮತ್ತು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂಥ ಸುಂದರವಾಗಿ ಇವತ್ತು ದಿವಸ ಇದನ್ನು ಸೆಟಪ್ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಚುಲೇಟ್ ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಸರ್ಜನ್, DH ಎಲ್ಲ ಯಾರ್ಯಾರು ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಮುಂದೆ ಜವಾಬ್ದಾರಿ ಜಾಸ್ತಿ ಇದೆ. ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿ, ಇದನ್ನು ಯಶಸ್ವಿಗೊಳಿಸುವಂತಹ ಜವಾಬ್ದಾರಿ ಇವತ್ತು ದಿವಸ ನಮ್ಮೆಲ್ಲರ ಮೇಲಿದೆ. ಇದಕ್ಕೆ ಏನು ಬೇಕು ಸಹಕಾರ, ಆ ಸಹಕಾರವನ್ನು ಇವತ್ತು ದಿವಸ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತೇನೆ. ಬೇಕಾದ್ರೆ BLD ಇಂದಲೂ ಕೂಡ ಏನಾದರೂ ನಿಮಗೆ ಅದಕ್ಕೆ ಸಹಾಯ ಸಹಕಾರ ಬೇಕು, ಅದನ್ನು ಕೂಡ ನಾನು ಕೊಡ್ತೀನಿ. ಸೇಕರಣೆ ಇರೋದ್ರಿಂದ ನಮ್ಮ ಅಪೌಷ್ಟಿಕತೆ ಮಕ್ಕಳಿಗಾಗಲಿ ಅಥವಾ ಅವಧಿ ಪೂರ್ಣ ಹುಟ್ಟಿದ ಮಕ್ಕಳಿಂದಾಗಲಿ ಅಥವಾ ಕಡಿಮೆ ತೂಕದ ಮಕ್ಕಳಿಗಾಗಲಿ ಅವು ಸಾಯುವಂಥ ಪರಿಸ್ಥಿತಿ ಬರೋದಿಲ್ಲ, ಅಥವಾ ಅವು ಅಪೌಷ್ಟಿಕತೆ ಆಗುವಂಥ ಪರಿಸ್ಥಿತಿ ಬರೋದಿಲ್ಲ. ಯಾಕಪ್ಪ ಅಂದರೆ ತಾಯಿಯಿಂದ ಹಾಲನ್ನು ಕೊಡೋದ್ರಿಂದ ಆ ಮಗು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಬೆಳವಣಿಗೆ ಆಗುತ್ತೆ. ಇದು ವಿಜಯಪುರ ಜಿಲ್ಲೆಗೆ ಅಷ್ಟೆಲ್ಲ ಉತ್ತರ ಕರ್ನಾಟಕದಲ್ಲೇ ಒಂದು ಮಾದರಿ ಅಂತ ಹೇಳ್ಬೋದು. ಭಾಳ ಒಂದು ಅತ್ಯುತ್ತಮ ಒಂದು ಗುಣಮಟ್ಟದ ಒಂದು ತಾಯಿಯ ಅದೇ ಹಾಲಿನ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ವಿಚಾರವಾಗಿ ಅನ್ನಿಸ್ತದೆ. ನನ್ನ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ 2ನೇದು ಸರ್ಕಾರಿ ಮಿಲ್ಕ್ ಫ್ಲಾಗ್ ಫೌಂಡೇಶನ್ ಇವತ್ತು ಘಟನೆಯಾಗಿದ್ದು ನನಗೆ ಭಾಳ ಹೆಮ್ಮೆಯ ವಿಷಯ ಆಗುತ್ತೆ. ಆದ್ದರಿಂದ ಎಲ್ಲ ಮಹಿಳೆಯರು ನಾವು ಎದೆ ಹಾಲಿಲ್ಲ ಅಂತ ನಾವು ಏನೂ ಮರುಕ ಪಡಬಾರ್ದು ಮತ್ತು ಯಾವುದೇ ಕೂಸ ವಂಚಿತ ಆಗಬಾರ್ದು. ದಯವಿಟ್ಟು ಇಮಿಡಿಯೇಟ್ಲಿ ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಆರೋಗ್ಯ ಕೇಂದ್ರ ಸಿಬ್ಬಂದಿ ಇರ್ತಾರೆ, ತಕ್ಷಣ ಅವ್ರಿಗೆ ಅಲ್ಲಿ ಭೇಟಿ ಆದಂಥ ತಕ್ಷಣ ಜಿಲ್ಲಾಸ್ಪತ್ರೆಗೆ ಬಂದು ಇದು ಮಾಡಿದ್ದಾರೆ. ನಮ್ಮ ತಾಯಿ ಎದೆ ಹಾಲು ಅಮೃತ ಕೂಸಿಗೆ ಸಿಗುತ್ತಿದೆ ಅಂತ ನಾನು ಎಲ್ಲರ ಕಡೆ ವಿನಂತಿ ಮಾಡಿದ್ದೀನಿ.